ನಮ್ಮ ಮನೇಲಿ ಅಷ್ಟೇ ಹಿಂಗೇನಾ ಇನ್ ಎಲ್ಲಾರ ಮನೇಲೂ ಹಿಂಗೇನಾ? ಡೇ 69. ಇವತ್ತು ಆಫೀಸ್ ಆಫ್ ಇತ್ತು. ಇದು ನಂಗೆ ಗೊತ್ತಿಲ್ಲ ಗುರು, ನಮ್ಮ ಮನೇಲಿ ಅಷ್ಟೇ ಹಿಂಗೇನಾ ಇನ್ ಎಲ್ಲಾರ ಮನೇಲೂ ಹಿಂಗೆ? ಮಲಕ್ಕೊಂದವ್ನ ಎಬ್ಸಿ ಮಲ್ಗಿದ್ಯಾ ಏನು ಅಂತ ಕೇಳ್ತಾರೆ. ಗೊತ್ತಿಲ್ಲ ಗುರು, ಏನೇನ ನನಗಂತೂ ಗೊತ್ತಾಗಿಲ್ಲ. ಒಟ್ ಕನ್ಫ್ಯೂಸ್ ಅಲ್ಲಿ ಎದ್ದೆ, ಒಟ್ ಬೈಕ್ ಅಂತಾನೆ ಎದ್ದ ಬೆಳಗ್ಗೆ ಡೇ ಕಾಫಿನಿಂದ ಸ್ಟಾರ್ಟ್ ಮಾಡಿ ಜಿಮ್ಮಿಗೆ ಹೋದೆ. ಆ್ಯಂಡ್ ಇವತ್ತು ಪುಷ್ ಡೇ. ನನಗೆ ಗೊತ್ತಿಲ್ಲ ಗುರು, ಇವರೆಲ್ಲ ಕೈಕಾಲು ಚೆನ್ನಾಗಿದ್ದವರು, ಆಮೇಲೆ ಎಲ್ಲ ಸ್ವಲ್ಪ ಫಿಸಿಕಲ್ ಆ್ಯಕ್ಟಿವಿಟೀಸ್ ಮಾಡೋಕ್ಕೆ ಸ್ಟೇಬಲ್ ಆಗಿ ಇದ್ದವರು ಎಲ್ಲ ಇಗ್ನೋರ್ ಮಾಡ್ತಾರೆ. ಬಟ್ ಸಮ್ ಪೀಪಲ್ ಹೂ ಎಕ್ಸಿಸ್ಟ್, ಲೈಕ್ ಅವ್ರಿಗೆ ಕಾಲು ನೋವು ಇರ್ತೈತಿ, ಮೊಣಕಾಲು ನೋವು ಇರ್ತೈತಿ, ಪೇನ್ ಇರ್ತೈತಿ, ಬಟ್ ಅದನ್ನೆಲ್ಲ ಅವ್ರು ಇಗ್ನೋರ್ ಮಾಡಿ ಬಂದು ವರ್ಕೌಟ್ ಮಾಡ್ತಾರೆ. ಆ್ಯಂಡ್ ಅವ್ರ ಕಡೆ ಆದಷ್ಟು ಆ ಒಂದು ಸ್ಪೆಷಲಿ ಒಂದು 60-70 ಏಜ್ ಒಳಗೆ ಅವ್ರದ್ದೆಲ್ಲ ಒಂದು ಬಾಡಿನ ಕರೆಕ್ಟಾಗಿ ಇಟ್ಕೊಳಕ್ಕೆ ನೋಡ್ತಾರೆ. ಸೊ ನಿಮ್ದು ಎಕ್ಸ್ಕ್ಯೂಸ್ ಏನಂತ ಹೇಳಿ ನಿಮ್ಮ ಸೆಲ್ಫಿಗೆ ನೀವು ಕ್ವಶನ್ ಮಾಡ್ಕೋರಿ. ಆ್ಯಂಡ್ ನಾ ಎಲ್ಲ ಜಿಮ್ ಮುಗಿಸ್ಕೊಂಡು ಬರಬೇಕಾದ್ರೆ ಒಂದು ಎಳ್ನೀರು ಕುಡಿದು ಸೀದಾ ಮನೆ ಕಡೆ ಬಂದೆ. ನಾನು ರೆಗ್ಯುಲರ್ ಆಗಿ ಯಾವಾಗಲೂ ಓಟ್ಸ್ ಮಿಲ್ ತಿನ್ನಲ್ಲ. ಹಿಂಗೇನಾದರೂ ಗ್ಯಾಪ್ ಏನಾದರೂ ರೆಸ್ಟ್ ಡೇ ಇತ್ತಂತ ಹೇಳಿದ್ರೆ ಅವಾಗ ಅಷ್ಟೇ ನಾನು ರೇರ್ ಆಗಿ ಓಟ್ಸ್ನ ಕನ್ಸ್ಯೂಮ್ ಮಾಡ್ತೀನಿ. ಇಲ್ಲಾಂದ್ರೆ ನಂದು ಡೈಲಿನ ನಂದು ನಾರ್ಮಲ್ ಒಂದು ಪ್ರೋಟೀನ್ ಇಂಟೇಕ್, ಎಗ್ಸ್ ಆಗ್ಬೋದು, ಚಿಕನ್ ಆಗ್ಬೋದು, ಇದರಿಂದ ಕಂಪ್ಲೀಟ್ ಮಾಡ್ತೀನಿ. ಆ್ಯಂಡ್ ಇವತ್ತು ಯುಗಾದಿ, ಸೊ ನಮ್ಮ ಅಕ್ಕಾರ ಮನೆಗೆ ಹೋಗಿ ಎಲ್ಲ ಮಸ್ತ್ ಊಟ ಗೀಟ ಮಾಡಿದ್ರೆ. ಇವು ನಾನ್ ವೆಜ್ ತಿನ್ನೋದಕ್ಕಿಂತ ವೆಜ್ ತಿನ್ನೋದು ಎಷ್ಟೋ ಬೆಟರ್. ಸೊ ಎಲ್ಲ ಊಟ ಗೀಟ ಮುಗಿಸ್ಕೊಂಬಂದು ಮನೆಗೆ ಬಂದು ನಂದು ಡೈಲಿ ಸ್ಟೆಪ್ಸ್ ಕವರ್ ಮಾಡಿ ನನ್ನ ಡೇ ಎಂಡ್ ಮಾಡಿದೆ. ಇವತ್ತಿಗಿಷ್ಟ. ಸ್ಟೇ ಫಿಟ್ ಆ್ಯಂಡ್ ಫೋಕಸ್. ಸಿಗುವ ನಾಳೆ. ಟಾಟಾ.